तैसा। क्या है बच्चों? जैसे को तैसा। हाँ, इसमें बगुला और लोमड़ी के बारे में हम लोग सीखेंगे बच्चों। ओके, पहले मैं पाठ पढ़ता हूँ, आप लोग पुस्तक देखिए बच्चों। एक था बगुला और एक थी लोमड़ी। लोमड़ी बहुत चालाक थी। उसे हर किसी का मजाक उड़ाने की आदत थी। दूसरों को मूर्ख बनाकर वह बहुत खुश होती थी। एक बार उसने बगुले को अपने घर दावत पर बुलाया। उसने टमाटर का सूप बनाया। समय पर बगुला लोमड़ी के घर पहुंचा। लोमड़ी ने 2 प्लेटों में सूप परोसा और एक प्लेट बगुले के सामने खाकर कहा, शुरू कीजिए श्रीमान। बगुला परेशान हो गया। अपनी लंबी चोंच के कारण उतली प्लेट में रखा हुआ सूप वहां पी नहीं पा रहा था। उस सूप को लोमड़ी चाट चाट कर खा रही थी। बगुला लोमड़ी की चालाकी समझा गया। दूसरे दिन उसने भी लोमड़ी को खाने का न्योता दिया और खीर बनाकर लोमड़ी का इंतजार करने लगा। लोमड़ी आए। बगुले ने 2 गारे जगह जिनका मुंह बहुत संकरा था। मैं खीर परोसी एक जगह लोमड़ी के सामने खाकर उसे खाने के लिए कहा। लंबी चोंच के कारण बगुला आराम से खीर खा रहा था, जबकि जगह का मुंह संकरा होने के कारण लोमड़ी खीर को खा नहीं पा रही थी। अब उसे सब बात समझा में आई। उसने मन ही मन निश्चय किया कि अब वहाँ किसी को बेवकूफ नहीं बनाएगी। बच्चों, मैं इस पाठ के बारे में मैं विवरण करता हूँ। एक था बगुला, एक थी लोमड़ी। ಒಂದು बगुला मीन्स क्या है बच्चों? बगुला मीन्स क्या है बच्चों? बगुला मीन्स बातुकोड़ी। एक था बगुला, एक थी लोमड़ी। लोमड़ी यानी क्या है बच्चों? लोमड़ी यानी नरी। एक था बगुला, एक थी लोमड़ी। लोमड़ी बहुत चालाक थी। ಅಂದ್ರೆ ಒಂದು ಬಾತುಕೋಳಿ ಹಾಗೂ ಒಂದು ನರಿ ಇರುತ್ತೆ। लोमड़ी बहुत चालाक थी। लोमड़ी ತುಂಬಾ चालाक। चालाक यानी क्या है बच्चों? बुद्धिवंत। चालाक, इंटेलिजेंट, बुद्धिवंत। उसे हर किसी का मजाक उड़ाने की आदत थी। उसे ಯಾವಾಗಲೂ ಅದು ಇನ್ನೊಬ್ಬರಿಗೆ ಒಂಥರ ಫನ್ ಮಾಡೋದು, ಅಂದರೆ ಜೋಕ್ ಮಾಡೋದು, ಅಂದರೆ ಅವ್ರನ್ನ ಒಂದು ಸ್ವಲ್ಪ ಏನೋ ಉರ್ಸೋದು, ಅವರಿಗೆ ಬೇಜಾರಾಗೋ ಮಾಡೋದು ಆ ನರಿಯ ಕೆಲಸ ಆಗಿತ್ತು। ಮಜಾಕ್ ಮೀನ್ಸ್ ಕ್ಯಾ ಹೈ ಬಚ್ಚೋ? ಫನ್, ಮಜಾಕ್। फन, जोक ಅಂದ್ರೆ ತಮಾಷೆ। उसे हर किसी का मजाक उड़ाने की आदत थी। ಅದೇನು ಮಾಡುತ್ತೆ, ಅವರು ಅದನ್ನ ಏನೋ ಒಂದು ಮಾಡಿ ಅದಕ್ಕೆ ಜೋಕಿಗೆ ಇದು ಮಾಡದೆ ಅದು ಕಾಯ್ತಾ ಇರುತ್ತೆ। दूसरों को मूर्ख बनाकर वह बहुत खुश होती थी। ಅಂದರೆ ಇನ್ನೊಬ್ಬರನ್ನ ಮೂರ್ಖರನ್ನಾಗಿ ಮಾಡೋದ್ರಲ್ಲೇ ಅದಕ್ಕೊಂಥರ ಖುಷಿ ಇರ್ತಿತ್ತು। ಯಾರಿಗೆ ಮಕ್ಕಳೇ? लोमड़ी। लोमड़ी यानी नरी। एक बार उसने बगुले को अपने घर दावत पर बुलाया। ಒಂದಿನ ಏನು ಮಾಡುತ್ತೆ बगुले ಏನು ಮಾಡುತ್ತೆ? दावत पर बुलाया। दावत में यानी क्या है बच्चों? दावत यानी
ದಾವತ್ ಯಾನಿ ಪಾರ್ಟಿ ಅಂದರೆ ಒಂದಿನ ಅದ್ರ ಮನೆಗೆ ಅದೇನು ಮಾಡುತ್ತೆ ಪಾರ್ಟಿ ಮಾಡುತ್ತೆ. ಏಕ್ ಬಾರ್ ಉಸ್ನೇ ಬಗುಲೆ ಕೋ ಅಪ್ನೆ ಘರ್ ದಾವತ್ ಪರ್ ಬುಲಾಯಾ, ಅದು ಪಾರ್ಟಿ ಮಾಡಿ ಕೊಕ್ರೆಗೆ ಕರೆಯುತ್ತೆ. ಉಸ್ನೇ ಟಮಾಟರ್ ಕಾ ಸೂಪ್ ಬನಾಯಾ, हाँ लोमड़ी क्या बनाया टमाटर सूप का बनाया ಅಂದರೆ ಟಮಾಟರ ಸೂಪ್ ಮಾಡಿ ಅದನ್ನು ಕೊಕ್ರೆಯನ್ನು ಮನೆ ಕರೆಯುತ್ತೆ. ಸಮಯ ಪರ್ ಬಗುಲಾ ಲೋಮಡಿ ಕೆ ಘರ್ ಪಹುಂಚಾ, ಟಮಾಟರ್ ಸೂಪ್ ಮಾಡಿ ಒಂದು ಸಮಯ ನೋಡಿ ಬಗುಲ ಏನು ಮಾಡುತ್ತೆ, ನರಿ ಏನು ಮಾಡುತ್ತೆ ಬಗುಲಾನ ಕರೆಯುತ್ತೆ. लोमड़ी के घर पहुंचा, हाँ समय पर बगुला लोमड़ी के घर पहुंचा, ಒಂದು ದಿನದಲ್ಲಿ ಅದು ಕೊಕ್ರೆ ಹೋಗಿ ನರಿ ಇದಕ್ಕೆ ಮನೆಗೆ ಹೋಗುತ್ತೆ. लोमड़ी ने 2 प्लेटों में सूप परोसा, एक प्लेट बगुले का सामने का कर कहा, ಅದೇನು ಮಾಡುತ್ತೆ ಒಂದು ಪ್ಲೇಟಲ್ಲಿ ಟೊಮಾಟೊ ಸೂಪನ್ನು ಮತ್ತೊಂದು ಪ್ಲೇಟಲ್ಲಿ ಪರೋಸ ಅದು ಇದನ್ನು ತಗೊಂಡು ಅದ್ರ ಮುಂದೆ ಇಡುತ್ತೆ, ಬಾತುಕೋಳಿ ಮುಂದೆ ಕೊಕ್ಕರೆ ಮುಂದೆ ಇಡುತ್ತೆ. ಮುಂದೆ ಇಟ್ಟು ಏನು ಹೇಳುತ್ತೆ, ಶುರು ಕೀಜಿಯೇ ಸೀಮಾ ಅಂದರೆ ತಮಾಷೆ ಮಾಡ್ಕೊ ತಿನ್ನಿರಿ, ಇನ್ಮೇಲೆ ತಿನ್ನಕ್ಕೆ ಶುರು ಮಾಡಿ ನೀವು ಅಂತ ನರಿ ಬಗುಲೆಗೆ ಹೇಳುತ್ತೆ. ಬಗುಲ ಪರೇಶಾನ್ ಹೋಗಯ, ಅವಾಗ ಬಗುಲೆಗೆ ಚಿಂತೆ ಆಗುತ್ತೆ. ಪರೇಶಾನಿ ಅಂದರೆ ಕ್ಯಾಗೆ ಬಚ್ಚೋ ಚಿಂತೆ ಅಂದರೆ ಹೇಗಪ್ಪ ನಾನು ಇದನ್ನು ತಿನ್ನಲಿ ಅಂದರೆ ಏನು ಮಾಡುತ್ತೆ, ಅದು ಪ್ಲೇಟಲ್ಲಿ ಹಾಕ್ಕೊಡುತ್ತೆ. ಪ್ಲೇಟಲ್ಲಿ ಹಾಕ್ಕೊಟ್ರೆ ಕೊಕ್ಕರೆ ಮೂತಿ ಹೇಗಿರುತ್ತೆ, ಉದ್ದ ಇರುತ್ತಲ್ವಾ, ಆ ಪ್ಲೇಟಲ್ಲಿ ಅದು ಹೇಗೆ ತಿನ್ನೋಕ್ಕಾಗತ್ತೆ. ಅಯ್ಯೋ ದೇವ್ರಿ ನಾನು ಹಿಂಗೆ ಮಾಡಲಿ, ಪ್ಲೇಟಲ್ಲಿ ತಂದು ಹಾಕಿದಲ್ವಾ ನಾನು ಹೇಗೆ ತಿನ್ನಲಿ ಅಂತ ಅದು ಮನಸ್ಸಲ್ಲೇ ಚಿಂತೆ ಮಾಡುತ್ತೆ. ಇದು ಬೇಕು ಅಂತಲೇ ಮಾಡಿರುತ್ತೆ, ಯಾರು ನರಿ ಅದಕ್ಕೆ ಫನ್ ಮಾಡಲಿಕ್ಕೋಸ್ಕರ ಬೇಕು ಅಂತಲೇ ಅದು ತಿನ್ನೋಕ್ಕಾಗಲ್ಲ ಅಂತ ಗೊತ್ತು, ಆದರೂ ಪ್ಲೇಟಲ್ಲೇ ಕೂಡ ಹಾಕಿ ತಂದಿಡುತ್ತೆ ಕೊಕ್ಕರೆ ಮುಂದೆ. अपनी लंबी चोंच के कारण उतली प्लेटों में रखा हुआ सूप वहाँ पी नहीं पा रहा था. अदर चोंचानी क्या है बच्चों, ಮೂತಿ ಅಂದರೆ ಅದರ ಇದು ಉದ್ದ ಆಗಿರುತ್ತಲ್ವಾ ಅದಕ್ಕೆ ಚೋಂಚ್ ಅಂತ ಹೇಳ್ತಾರೆ. अपनी लंबी के चोंच के कारण उतली प्लेट में रखा हुआ सूप वहाँ पी नहीं पा रहा था. ಅದ್ರ ಇದು ಮೂತಿ ಉದ್ದ ಇರೋದ್ರಿಂದ ಅದಕ್ಕೆ ಪ್ಲೇಟಲ್ಲಿ ತಿನ್ನಕ್ಕಾಗಿರ್ಲಿಲ್ಲ. ಉಸ್ ಸೂಪ್ ಕೋ ಲೋಮಡಿ ಚಾಟ್ ಚಾಟ್ ಕರ್ ಖಾ ರಹಿ ಥಿ, ಆದರೆ ಲೋಮಡಿ ಏನು ಮಾಡುತ್ತೆ ಅದರ ನೆಕ್ಕಿ ತಿಂತಾ ಇರುತ್ತೆ. ಯಾರು ನರಿ, ಅದ್ರ ಎದುರುಗಡೆ ಅದು ಕೂಡ ಹಾಕೊಳ್ಳುತ್ತೆ, ಇದಕ್ಕೂ ಕೂಡ ಹಾಕ್ಕೊಟ್ಟಿರುತ್ತಲ್ವಾ, ಇದಕ್ಕೆ ತಿನ್ನಕ್ಕಾಗ್ತಿರ್ಲಿಲ್ಲ, ಯಾವುದಕ್ಕೆ ಕೊಕ್ಕರೆಗೆ ತಿನ್ನಕ್ಕಾಗ್ತಿರ್ಲಿಲ್ಲ. ಈ ಲೋಮಡಿ ಏನು ಮಾಡುತ್ತೆ ಅದ್ರ ಮುಂದೆ ಅದಕ್ಕೆ ತಮಾಷೆ ಮಾಡ್ಕೊತ ಅದಕ್ಕೆ ಬೇಜಾರಾಗೋಂಗೆ ಮಾಡ್ಕೊತ ತಾನು ಪ್ಲೇಟಲ್ಲಿ ನೆಕ್ಕಿ ತಿನ್ನುತ್ತೆ, ತನಗೆ ತಿನ್ನೋವಾಗೋಂಗೆ ಪ್ಲೇಟಲ್ಲಿ ಹಾಕ್ಕೊಡುತ್ತೆ. ಪಿ ನಹಿತ ಉಸ್ಸು ಸುಕ್ಕೋ ಲೋಮಡಿ ಚಾಟ್ ಚಾಟ್ ಕರ್ ಖಾ ರಹಿ ಥಿ. ಬಗುಲಾ ಲೋಮಡಿ ಕೋ ಚಾಲಾಕ್ ಸಮಾಜ ಗಯ, ಆವಾಗ ಬಗುಲ ಏನು ಮಾಡುತ್ತೆ, ಓ ಇವನು ನನಗೆ ತಮಾಷೆ ಮಾಡೋಕ್ಕೆ ನನಗೆ ಬೇಜಾರು ಮಾಡೋಕ್ಕೆ ಈ ಥರ ಮಾಡ್ತಿದ್ದಾನೆ ಅಂತ ಅದು ಮನಸ್ಸಲ್ಲೇ ತಿಳಿಯುತ್ತೆ. दूसरे दिन उसने भी लोमड़ी को खाने का न्योता दिया और खीर बनाकर लोमड़ी का इंतजार. ಅಂದರೆ ಇನ್ನೊಂದು ದಿನ ಏನು ಮಾಡುತ್ತೆ ಬಗುಲ ಈ ಲೋಮಡಿಯನ್ನು ಆಮಂತ್ರಿಸುತ್ತೆ, ಅದಕ್ಕೆ ಏನು ಮಾಡುತ್ತೆ ಕಾಯ್ತಾ ಇರುತ್ತೆ. इंतजार करने लगा. इंतजार यानी क्या है बच्चों, इंतजार यानी वेटिंग ಅಂದ್ರೆ ಕಾಯುವುದು. लोमड़ी आए, बगुले ने 2 गहरे जगह में खीर परोसी, एक लोमड़ी के सामने रखकर उसे खाने के लिए कहा. ಅದೇನು ಮಾಡುತ್ತೆ ಲೋಮಡಿಗೆ ಏನು ಮಾಡುತ್ತೆ 2 ಗಹರೆ ಜಾಗ, ಗಹರೆ ಅಂದರೆ ಇದು ಹೂಜಿ ಅಂತ ಹೇಳ್ತಾರಲ್ಲ ಅದು ಗಹರೆ. ಗಹರೆ ಹೂಜಿ. क्या है बच्चों, गहरे मीन्स हूजी. बगुले ने 2 गहरे जगह में खीर परोसी ಅಂದರೆ ಅದೇನು ಮಾಡುತ್ತೆ ಪೂಜಿಯಲ್ಲಿ ಕೀರ್ ಹಾಕ್ಕೊಂಡು ಬಂದು ಲೋಮಡಿಗೆ ಮಾಡುತ್ತೆ. ಅಂದರೆ ಇದಕ್ಕೆ ಏನು ಮಾಡಿರುತ್ತೆ, ಅದು ಪ್ಲೇಟಲ್ಲಿ ತಂದು ಹಾಕ್ಕೊಟ್ಟಿರುತ್ತೆ, ಆದರೆ ಅದ್ರ ಮೂತಿಯಿಂದ ಅದಕ್ಕೆ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಅಲ್ವಾ, ತಿನ್ನೋಕ್ಕಾಗ್ತಿರ್ಲಿಲ್ಲ ಅಲ್ವಾ. ಹಾಗೆ ಈ ಬಗುಲ ಏನು ಮಾಡುತ್ತೆ, ಬಾತುಕೋಳಿ ಕೊಕ್ಕರೆ ಏನು ಮಾಡುತ್ತೆ, ಒಂದಿನ ನರಿಗೆ ಒಂದು ಪೂಜೆಯಲ್ಲಿ ಕೀರ್ ಮಾಡಿಕೊಂಡು ನರಿಯನ್ನು ಮನೆಗೆ ಆಮಂತ್ರಿಸುತ್ತೆ, ನರಿ ಮುಂದೆ ಇಟ್ಬಿಡತ್ತೆ. ಲಂಬಿ ಚೋಂಚ್ಗೆ ಕಾರಣ ಬಗುಲ ಆರಾಮ್ಸೆ ಕೀ ಖಾ ರಹಾ ಥಾ. ಅಂದರೆ
ಅದಕ್ಕೆ ಚೋಂಚಿ ಇರೋದ್ರಿಂದ ಅದೇನು ಮಾಡುತ್ತೆ, ಗಹರಲ್ಲಿ ಆರಾಮ್ಸೆ ಅದು ಖೀರ್ ಕುಡಿಯುತ್ತೆ. बट मुंह जबकि जगह मुंह संकरा होने के कारण लोमड़ी को खीर को का नहीं पी रही थी. ಆದರೆ ಲೋಂಡಿಗೆ ಏನಾಗುತ್ತೆ, ಅದು ಬೂಜಿ ಉದ್ದ ಆಗಿರೋದ್ರಿಂದ ಮೂತಿ ಅದರೊಳಗೆ ಹೋಗ್ತಿರಲಿಲ್ವ ಅಲ್ವಾ, ಅದಕ್ಕೆ ತಿನ್ನಕ್ಕಾಗ್ತಿರ್ಲಿಲ್ಲ. ಆದರೆ ಕೊಕ್ಕರೆಗೆ ಚೆನ್ನಾಗಿ ಕುಡಿಯೋಕ್ಕಾಗ್ತಾಯಿತ್ತು, ಕುಡಿತಿತ್ತು. ಆದರೆ ನರಿಗೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಅದು ಬೂಜಿಯಲ್ಲಿ ಇತ್ತು. अब उसे सब बात समझा मया आई. उसने मन ही मन निश्चय किया कि अब वह किसी को बेवकूफ नहीं बनाएगी. ಆದರೆ ಅದು ಮನಸ್ಸಲ್ಲೇ ತಿಳ್ಕೊಳ್ಳುತ್ತೆ, ನಾನು ಮಾಡಿದ್ದಕ್ಕೋಸ್ಕರ ಇದು ಕೂಡ ನನಗೆ ಆ ಥರ ಮಾಡಿದೆ, ಇನ್ನು ಮುಂದೆ ನಾನು ಯಾರಿಗೂ ಮೂರ್ಖರನ್ನಾಗಿ ಮಾಡೋದಿಲ್ಲ, ನಾನು ಯಾರಿಗೂ ಜೋಕ್ ಮಾಡೋದಿಲ್ಲ, ನಾನು ಅದಕ್ಕೆ ಅವಮಾನ ಮಾಡಿದ್ರಿಂದ ಅದು ಕೂಡ ನನಗೆ ಮಾಡಿದೆ ಅಂತ ಲೋಂಡಿ ಮನಸ್ಸಲ್ಲಿ ಅಂದ್ಕೊಳ್ಳುತ್ತೆ. ಅಂದರೆ ಈ ಪಾಠದ ಅರ್ಥ ಏನು ಮಕ್ಕಳೇ? ಪ್ರತೀಕಾರ ಮಾಡಿ ತೋರಿಸು, ತೀರಿಸು ಅಂತ. ಅಂದರೆ ಒಬ್ಬರು ಯಾವ ಥರ ಮಾಡಿದ್ರೆ ಅದಕ್ಕೆ ಪ್ರತಿ ಉಪಕಾರ ಇವ್ರು ಮಾಡಿರ್ತಾರೆ ಅಲ್ವಾ. ಹಾಂ, समझना हुआ बच्चों? हाँ, ನೋಡಿ, लोमड़ी ने एक बार बगले को अपने घर दावत बुलाया, टमाटर सूप बनाया. यह पिक्चर देखिए बच्चों, पिक्चर देखिए है ना. ಒಂದಿನ ಏನು ಮಾಡುತ್ತೆ ನರಿ, ಇದು ಬಾತುಕೋಳಿಗೆ ಕರೆದು ಊಟ ಹಾಕತ್ತೆ ಅಲ್ವಾ. ಅದು ತಿಂತಾ ಇರೋ ಚಿತ್ರನ ನೀವು ನೋಡಿ ಅಂತ ನಾನು ಹೇಳ್ತೀನಿ. नेक्स्ट, बगुले ने अपने घर में खीर बनाकर लोमड़ी को बुलाया. ये पिक्चर देखिए बच्चों. हाँ, देखे है ना. हाँ, ओके, समझा हुआ बच्चों? ओके. हाँ, इस पाठ के बारे में मैं प्रश्न पूछता हूँ, आप उत्तर दीजिए बच्चे. ओके, ನಿಮ್ಗೆ ಅರ್ಥ ಆಗಿದೆ ಈ ಪಾಠ. ನಾನು ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಬೇಕು. लोमड़ी की क्या आदत थी? प्रश्नों के उत्तर दीजिए. लोमड़ी की क्या आदत थी बच्चों? लोमड़ी की मजाक उड़ने की आदत थी. लोमड़ी की क्या आदत थी? लोमड़ी की क्या आदत थी? लोमड़ी की क्या आदत थी बच्चों? लोमड़ी की मजाक उड़ने की आदत थी. लोमड़ी की मजाक उड़ने की आदत थी. मजाक उड़ने की आदत थी. लोमड़ी की क्या आदत थी बच्चों? लोमड़ी की मजाक उड़ने की आदत थी. नेक्स्ट, लोमड़ी ने दावत पर क्या पकाया बच्चों? लोमड़ी पार्टिಯಲ್ಲಿ ಏನು ಮಾಡಿತ್ತು ಕೊಕ್ಕರೆಗೆ? टमाटर सूप बनाया. लोमड़ी ने दावत पर टमाटर सूप बनाया. लोमड़ी ने लोमड़ी ने दावत पर क्या पकाया? लोमड़ी ने टमाटर सूप बनाया. लोमड़ी ने
टमाटर सूप बनाया। बगुले ने अपने घर में क्या बनाया? ಅಂದ್ರೆ ಬಗುಲೆ ನರಿಗೆ ಏನು ಮಾಡಿ ಆಮಂತ್ರಿಸಿತ್ತು? ನರಿಗೆ ಖೀರ್ ಮಾಡಿ ಆಮಂತ್ರಿಸಿತ್ತು. बगुले ने अपने घर में क्या बनाया? बगुले ने अपने घर में खीर बनाया। ओके बच्चा, फिर भी एक बार पढ़ूंगी। लोमड़ी की क्या आदत थी? लोमड़ी की मजाक उड़ने की आदत थी। लोमड़ी ने दावत पर क्या पकाया? लोमड़ी ने टमाटर सूप बनाया। बगुले ने अपने घर में क्या बनाया? बगुले ने अपने घर में खीर बनाया। समझना हो बच्चों? हाँ, थैंक यू। घर में 2-3 बार इस पर पढ़िए।